ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಅದು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಗುರುವಾರ ಬೆಳಗ್ಗಿನ ವ್ಲಾಗು. ಇವತ್ತು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊಬಿಟ್ಟಿದ್ದೆ. ಇವತ್ತು ಸಂಕಷ್ಟಿ ಇದೆ, ಹಾಗೆ ಸ್ವಲ್ಪ ಗುರುವಾರ ವಾರನೂ ಮಾಡೋದಿತ್ತು. ಹಾಗಾಗಿ ಬೇಗ ಸ್ನಾನ ಎಲ್ಲ ಮುಗಿಸಿ ಒಂದು 8:30 ಆಗಿ ಕೆಲಸನೂ ಎಲ್ಲ ಮುಗಿಸ್ಕೊಬಿಟ್ಟಿದ್ದೆ. ಆಮೇಲೆ ಸ್ವಲ್ಪ ನೈವೇದ್ಯ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪಾಯಸ ಮಾಡ್ಕೊಳ್ಳೋಣ ಅಂತ ಶಾವಿಗೆ ಎಲ್ಲ ಕಟ್ ಮಾಡ್ಕೊಂಡು ಪ್ಯಾಕೆಟು ಶಾವಿಗೆ ಹುರ್ಕೊಳ್ಳೋಣ ಅಂತ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೆ. ಮಾಮೂಲಿ ವಾರದ ಟೈಮ್ ಗುರುವಾರ ಟೈಮು ಒಂದು ಗ್ಲಾಸ್ ಹಾಲು ಇಡ್ತಿದ್ದೆ ಅಷ್ಟೇನೆ. ಸ್ವೀಟ್ ಎಲ್ಲ ಏನು ಮಾಡ್ತಿರ್ಲಿಲ್ಲ. ಇವತ್ತು ಸಂಕಷ್ಟ ಇರೋದ್ರಿಂದ ಸ್ವಲ್ಪ ಪಾಯಸನೂ ಮಾಡೋಣ ಅಂತ ಹೇಳ್ಬಿಟ್ಟು ಪಾಯಸಕ್ಕೆಲ್ಲ ಫ್ರೈ ಮಾಡಿಕೊಂಡು ಒಂದು ಕಡೆ ಹಾಲು ಕಾಯಿಟ್ಟಿದ್ದೆ ಮಕ್ಕಳಿಗೆ. ಅವ್ರಿಗೆ ಹಾಲು ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ಇನ್ನೊಂದು ಕಡೆ ಹಾಲಿಗೆ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಕರಗೋದಕ್ಕೆ ಇಟ್ಟಿದ್ದೆ. ಪಾಯಸಕ್ಕೆ ಹಾಲು ಕೊಟ್ಟಿದ್ದಾದ್ಮೇಲೆ ಹಾಲು ಮತ್ತೆ ಬೆಲ್ಲನೂ ಹಾಕ್ಬಿಟ್ಟು ಸ್ಟವ್ ಮೇಲೆ ಕರಗೋಕೆ ಇಟ್ಬಿಟ್ಟು ಅದಾದ್ಮೇಲೆ ನಾನು ಪೂಜೆಗೆ ಹೋಗ್ಬಿಡೋಣ, ಅಷ್ಟರಲ್ಲಿ ಆಗುತ್ತೆ. ಮತ್ತೆ ಶಾವಿಗೆ ಫ್ರೈ ಆದ್ಮೇಲೆ ಏನು ಲೇಟ್ ಆಗೋದಿಲ್ಲ, ಹಾಲೊಂದು ಕುದಿಯೋದೇ ಲೇಟ್ ಆಗೋದು. ಮತ್ತೆ ದ್ರಾಕ್ಷಿ ಗೋಡಂಬಿ ಅದು ಫ್ರೈ ಮಾಡಿ ತೆಗ್ದಿಟ್ಕೊಂಡಿದ್ದೆ ಫಸ್ಟೇನೆ. ಎಲ್ಲ ಆದ್ಮೇಲೆ ಹಾಲು ಕುದ್ಮೇಲೆ ಶಾವಿಗೆ ಹಾಕ್ಬಿಟ್ಟು ಆಫ್ ಮಾಡೋದು ಅಷ್ಟೇನೆ. ಹಾಗಾಗಿ ಇಲ್ಲೇನು ಲೇಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಫೋಟೋ ಎಲ್ಲ ಒರೆಸ್ಕೊಳ್ಳೋಣ ಅಂತ ಬಂದಿದ್ದೆ. ದೇವ್ರ ಮನೆ ಎಲ್ಲ ಮೊನ್ನೆನೆ ಕ್ಲೀನ್ ಮಾಡಿಟ್ಟಿದ್ದೆ. ಹಾಗಾಗಿ ದೇವ್ರ ಮನೆ ಏನು ಕ್ಲೀನ್ ಮಾಡೋದಿರ್ಲಿಲ್ಲ, ಫೋಟೋ ಮಾತ್ರ ಕ್ಲೀನ್ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗೆ ಅರಿಶಿನ ಕುಂಕುಮ ಏನು ಇಡೋಗಿಲ್ಲ, ಬರೀ ಗಂಧ ಮಾತ್ರ ಇಡಬೇಕು. ಹಾಗಾಗಿ ನನಗೆ ಗೊತ್ತಿರಲಿಲ್ಲ, ಮುಂಚೆ ಎಲ್ಲ ಅರಿಶಿನ ಕುಂಕುಮನ ಇಡ್ತಿದ್ದೆ. ಇವಾಗ ಗೊತ್ತಾದ್ಮೇಲೆ ಗಂಧ ಇಡ್ತಾ ಇದ್ದೀನಿ. ಮತ್ತೆ ಸ್ವಾಮಿಗೆ ಊದ್ಗಡ್ಡಿನೂ ಹಚ್ಚೋಗಿಲ್ಲ, ಮತ್ತೆ ಇದು ಸಾಂಬ್ರಾಣಿ ಹಾಕ್ಬೇಕು ಅಷ್ಟೇನೆ. ಊದ್ಗಡ್ಡಿನೂ ಹಚ್ಚಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ವೆಂಕಟೇಶ್ವರ ಸ್ವಾಮಿ ಫೋಟೋಕ್ಕೆ ಹಚ್ಚಿಡ್ತೀನಿ. ಮತ್ತೆ ತುಪ್ಪದ ದೀಪ ಹಚ್ಚಿದ್ರೆ ತುಂಬಾನೇ ಒಳ್ಳೇದು. ಹಾಗಾಗಿ ನಾನು ಸ್ವಲ್ಪ ಇವತ್ತು ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ದೀಪ ಚಿಕ್ಕ ಮಣ್ಣಿನ ದೀಪ ಇದು ಮನೆಯಲ್ಲಿ, ಹಾಗಾಗಿ ಅವನ್ನೇ ಹಚ್ಚೋಣ ಅಂತ ಹೇಳ್ಬಿಟ್ಟು ಮುಂದೆ ಚಿಕ್ಕದೊಂದು ಸ್ಟೂಲ್ ಇತ್ತು ಮನೆಯಲ್ಲಿ, ಅದನ್ನೇ ಇಟ್ಬಿಟ್ಟು ಹಚ್ಚೋಣ ಅಂತ ರೆಡಿ ಮಾಡಿಕೊಂಡೆ. ಹಾಗೆಯೇ ರಾಘವೇಂದ್ರ ಸ್ವಾಮಿ ಫೋಟೋ ದೇವ್ರ ಮನೇಲಿ ಇರಬಾರ್ದಂತೆ, ಯಾಕೆ ಅಂತ ಗೊತ್ತಿಲ್ಲ. ಸ್ವಾಮಿ ಸಪ್ರೇಟಾಗಿ ಹೊರಗಡೆನೆ ಇಟ್ಕೋಬೇಕಂತೆ. ಹಾಗಾಗಿ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಏನಂದರೆ ನಾವು ಹೊರಗಡೆ ನಮ್ಮ ನೆರಳೆಲ್ಲೂ ಬೀಳಲ್ವಲ್ಲ, ಮಾಮೂಲಿ ಮಂತ್ಲಿ ಆ ಥರ ಪ್ಲೇಸಸಲ್ಲಿ ಇಡಬಾರ್ದು. ಸ್ವಲ್ಪ ಗೋಡೆ ಆ ಥರ ಸ್ವಲ್ಪ ದೂರ ಇರೋ ಥರ ಇಟ್ಕೋಬೇಕು ಫೋಟೋನ. ಹಾಗಾಗಿ ಅದನ್ನ ಹೇಳಿದೆ ಅಷ್ಟೇನೆ. ಆಮೇಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ದೀಪ ಎಲ್ಲ ಹಚ್ಬಿಟ್ಟು ಮಧ್ಯಾಹ್ನ ಹಾಗೆ ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು. ನಾನು ಎಲ್ಲ ತಿಂಡಿ ಎಲ್ಲ ತಿಂದ್ಕೊಂಡು ಮಕ್ಕಳನ್ನೆಲ್ಲ ರೆಡಿ ಮಾಡಿಬಿಟ್ಟು ಅವ್ರನ್ನ ಸ್ಕೂಲಿಗೆ ಕಳಿಸಿ ಎಲ್ಲ ಕೆಲಸ ಮುಗಿದಿದ್ಮೇಲೆ ಮಧ್ಯಾಹ್ನದಾಗೆ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ರೆಡಿ ಮಾಡಿಕೊಂಡೆ. ಚಿಕ್ಕ ಮಗಳಿಗೆ ತುಂಬಾನೇ ನೆಗಡಿ ಕೆಮ್ಮು ಆಗ್ಬಿಟ್ಟಿತ್ತು. ಹಾಗಾಗಿ ಅವಳನ್ನ ಸ್ಕೂಲಿಗೆ ಕಳಿಸಿರ್ಲಿಲ್ಲ. ಅವ್ಳಿಗೆ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತಗೊಬರ್ಬೇಕಿತ್ತು. ಅದಕ್ಕೆ ಬೇಗ ಎಲ್ಲ ಕೆಲಸ ಮುಗಿಸಿ ನಾನು ದೋಸೆ ಮಾಡಿದ್ನಲ್ಲ, ಇನ್ನು ದೋಸೆ ಹಾಕ್ಕೊಂಡಿರ್ಲಿಲ್ಲ. ಆಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ದೋಸೆ ಹಾಕ್ಕೊಂಡು ಮತ್ತೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಹೋಗಿದ್ದು. ಎಲ್ಲ ಕೆಲಸ ಆಯಿತು, ಮತ್ತೆ ಪೂಜೆನೂ ಆಯಿತು. ಹೊರಗಡೆನೂ ನೋಡ್ತಿರ್ಬೋದು, ಇನ್ನು 8:30ಗೆ ಇಷ್ಟು ಬಿಸಿಲು ಬೀಳ್ತಿದೆ ಮನೆ ಮುಂದೆ. ಏನಂದರೆ ಇವಾಗ ಬೆಳಗ್ಗೆ ಟೈಮ್ ಸ್ವಲ್ಪ ಚಳಿನೂ ಕಡಿಮೆನೇ, ಇವಾಗ ಅಷ್ಟು ಚಳಿ ಇರೋದಿಲ್ಲ. ಆದರೆ ಬಿಸಿಲು ಮಾತ್ರ ತುಂಬ ಬೇಗ ಬಂದುಬಿಡುತ್ತೆ. ಒಂದು 8:30 ಆಗಿ ಒಂದು ಆಫ್ಟರ್ನೂನ್ ಆಗಿದೆಯೇನೋ ಅನ್ನೋಷ್ಟು ಬಿಸಿಲು ಬಂದುಬಿಟ್ಟಿದೆ. ಹಾಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಟ್ಯಾಬ್ಲೆಟ್ ತರೋಣ ಅಂತ ಹೇಳ್ಬಿಟ್ಟು ಹೋದೆ ಮೆಡಿಕಲಲ್ಲಿ. ಸ್ವಲ್ಪ ಕೆಮ್ಮಿನ ಟ್ಯಾಬ್ಲೆಟು ತಗೊಂಡು ಆಮೇಲೆ ಬ್ಯಾಂಕ್ ಹತ್ರ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಬ್ಯಾಂಕ್ ಹತ್ರ ಹೋದೆ. ನಂದು ಅಕೌಂಟು ಫೋನ್ಪೇ ಯಾಕೆ ವರ್ಕ್ ಆಗ್ತಿರ್ಲಿಲ್ಲ, ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಅದು ಕೆಲಸ ಆಗಲಿಲ್ಲ. ಹಾಗಾಗಿ ಮತ್ತೆ ರಿಟರ್ನ್ ಬಂದು ಫ್ರೆಂಡ್ ಅಂಗಡಿಗೆ ಹೋಗಿದ್ದೆ, ಸ್ವಲ್ಪ ಮಾತಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಹಾಗೇನೇನೆ ಏನು ಪರ್ಚೇಸ್ ಮಾಡೋದಿರಲಿಲ್ಲ, ಬಟ್ ಸುಮ್ಮನೆ ಮಾತಾಡ್ಸೋಣ ಅಂತ ಹೇಳಿ ಹೋಗಿದ್ದೆ. ಇವರು ಎಲ್ಲ ಹಾಲಿನ ಒಂದು ಇಟ್ಕೊಂಡಿದ್ದಾರೆ, ಫ್ಯಾನ್ಸಿ ಸ್ಟೋರು ಮತ್ತು ಟಾಪ್ಸ್ ಈ ಥರ ಎಲ್ಲನೂ ಸೇಲ್ ಮಾಡ್ತಾರೆ. ಹಾಗಾಗಿ ಅಲ್ಲೂ ಹೋಗ್ಬಿಟ್ಟು ಸ್ವಲ್ಪ ಅವ್ರನ್ನೂ ಮಾತಾಡಿಸ್ಕೊಂಡು ಆಮೇಲೆ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಸಂಜೆ ಹಾಗೆ ಸ್ವಲ್ಪ ಈರುಳ್ಳಿ ಪಕೋಡ ಮಾಡಿದ್ದೆ, ಮಕ್ಕಳಿಗೆ ತಿಂತಾರೆ ಅಂತ ಹೇಳ್ಬಿಟ್ಟು. ಅವರು ಈರುಳ್ಳಿ ಪಕೋಡದ ಜೊತೆಗೆ ಸ್ವಲ್ಪ ಗೋಬಿ ಮಂಚೂರಿ ಎಲ್ಲ ತರಿಸ್ಕೊಂಡಿದ್ದಾರೆ. ಇನ್ನಿಷ್ಟು ತಿಂದ್ಬಿಟ್ರೆ ಮತ್ತೆ ನೈಟ್ ಊಟ ಮಾಡಲ್ಲ ಅಂತ ಹೇಳ್ತಿದ್ದೆ. ಹಾಗಾಗಿ ಅವರು ಏನು ಬೇಡ ಊಟ ಇದೇ ಸಾಕು ಅಂತ ಹೇಳ್ತಿದ್ರು. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಕೊಟ್ಟು ಎರಡು ಪೀಸ್ ಗೋಬಿ ಮಂಚೂರಿನ ಎಲ್ಲ ಒಟ್ಟಿಗೆ ಕುತ್ಕೊಂಡು ಎಲ್ಲ ತಿಂದ್ಕೊಂಡ್ವಿ. ಒಂದು 7 o'clock ಆಗಿತ್ತು ಆಗ್ಲೇನೆ. ಎಲ್ಲ ಜೊತೆಗೆ ಮಾತಾಡಿಕೊಂಡು ಕುತ್ಕೊಂಡು ತಿಂದ್ಕೊಂಡು ಆಮೇಲೆ ಇನ್ನೂ ಹೋಮ್ವರ್ಕ್ ಮಾಡಿರಲಿಲ್ಲ ಅವರು. ಹಾಗಾಗಿ ಬಂದಿದ ತಕ್ಷಣನೇ ಆಟ ಆಡೋಕೆ ಹೊರಟೋಗ್ಬಿಡ್ತಾರೆ, ಹೋಮ್ವರ್ಕ್ ಮಾಡೋದಿಲ್ಲ. ಬಂದಮೇಲೆ ಒಂದು 7 o'clock ಆಗಿ ಕುತ್ಕೊಂಡು ಮತ್ತೆ ಒಂದು 8:30ವರೆಗೂ ಹೋಮ್ವರ್ಕ್ ಮಾಡ್ತಾರೆ. ಡೈಲಿ ಇದೇ ಥರ ರೊಟೀನ್ ಅವ್ರದ್ದು. ಹಾಗಾಗಿ ಎಲ್ಲ ತಿನ್ಕೊಂಡು ನಾವು ಸ್ವಲ್ಪ ಹೊತ್ತು ಹಾಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅವರು ಹೋಮ್ವರ್ಕ್ ಮಾಡೋಕ್ಕೆ ಹೋದರು. ಆಮೇಲೆ ನಮ್ಮ ಹಸ್ಬೆಂಡು ಸ್ವಲ್ಪ ತರಕಾರಿ ಎಲ್ಲ ಕಳಿಸ್ಕೊಟ್ಟಿದ್ರು.
ಅದನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ತಕ್ಕೊಂಡೆ. ನಾನು ತರಕಾರಿ ಜೋಡಿಸೋದಕ್ಕೆ ಚಿಕ್ಕ ಚಿಕ್ಕ ಬಾಕ್ಸಸ್ ಎಲ್ಲ ತರಿಸ್ಕೊಂಡಿದ್ದೆ. ಹಾಗಾಗಿ ಮಾಮೂಲಿ ಹುಳ್ಳಿಕಾಯಿ, ಕ್ಯಾರೆಟ್ ಈ ಥರ ಇರುತ್ತಲ್ಲ, ಅವು ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತೀನಿ. ಮಾಮೂಲಿ ಟೊಮೊಟೊ ಅವೆಲ್ಲ ಇರುತ್ತಲ್ಲ, ಅವು ದೊಡ್ಡ ಬುಟ್ಟಿ ಬರುತ್ತಲ್ಲ ಅದರಲ್ಲಿ ಹಾಕಿ ಇಟ್ಕೊಳ್ತೀನಿ. ಯಾಕೆಂದರೆ ಸ್ವಲ್ಪ ಗಾಳಿಯೆಲ್ಲ ಆಡಬೇಕು, ಇಲ್ಲಾಂದರೆ ಕೊಳ್ತೋದಂಗೆ ಆಗುತ್ತೆ. ಹಾಗಾಗಿ ಎಲ್ಲ ಜೋಡಿಸ್ಕೊಂಡೆ. ಇವತ್ತಿನ ವ್ಲಾಗ್ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.